ಓಕೆ, ಯಾರು ತುಂಬಾ ಪಾಪ? ಜೋರಂತಲ್ಲ, ಮತ್ತೆ ಪಾಪ ಅಂತೂ ಯಾರಿಲ್ಲ. ಮೀನಾಕ್ಷಿ, ಮೀನಾಕ್ಷಿ ಸಾಂಪ್ರದಾಯಿನಿ. ನೆಕ್ಸ್ಟ್ ಕ್ವೆಶ್ಚನ್. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ? ಹಾಯ್ ಗೈಸ್, ನಮಸ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ಯಾಮಿಲಿ ಎಲ್ಲಾರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು ನೀವೆಲ್ಲ. ಸೊ ಇವತ್ತೇನು ಅಂದ್ರೆ ಒಂದು ಕೈಂಡ್ ಆಫ್ ಒಂದು ಏನಂದ್ರೆ ನಾನು ಫ್ಯೂ ಕ್ವೆಶ್ಚನ್ಸ್ ರೆಡಿ ಮಾಡಿದ್ದೀನಿ. ಆ ಕ್ವೆಶ್ಚನ್ಸ್ ನ ಅಂದ್ರೆ ನಮ್ ಬಗ್ಗೆ ನಾವು ರೆಡಿ ಮಾಡ್ಕೊಂಡಿದೀವಿ. ಸೊ ಆ ಕ್ವೆಶ್ಚನ್ಸ್ ನ ನಾನು ಕೇಳ್ತೀನಿ. ನಮ್ ಪೇರೆಂಟ್ಸ್ ಗೆ ಯಾರು ಆ ಕ್ವೆಶ್ಚನ್ ಸೂಟಬಲ್ ಅಂತ ಅನ್ಸುತ್ತೋ ಅವ್ರನ್ನ ವಾಟರ್ ಒಳಗೆ ಡಿಪ್ ಮಾಡ್ಬೇಕು. ದಿಸ್ ಇಸ್ ದ ಗೇಮ್. ಸೊ ನಿಮಗೆ ಆಲ್ರೆಡಿ ಗೊತ್ತು ನನ್ನ ಫ್ಯಾಮಿಲಿ, ನಮ್ ಡ್ಯಾಡಿ, ನಮ್ ಮಮ್ಮಿ ಅಂಡ್ ಚಿಂತನ, ರಚನಾ. ಓಕೆ, ನನ್ನ ತಂಗೀರಿಬ್ರು, ನಾನೇ ದೊಡ್ಡವಳು. ಸೊ ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಕ್ವೆಶ್ಚನ್, ಪಪ್ಪಾ ರೆಡಿನಾ? ರೆಡಿ. ಗೇಮ್ ಮಾಡು. ಓಕೆ, ಗೇಮ್. ಅದೇ ಗೇಮ್ ಏನು ಅಂದ್ರೆ ಏನಿಲ್ಲ, ನಿಮಗೆ ಗೊತ್ತಲ್ವಾ, ನಾನೊಂದು ಕ್ವೆಶ್ಚನ್ ಕೇಳ್ತೀನಿ. ಫಾರ್ ಎಕ್ಸಾಂಪಲ್, ಯಾರು ಜಾಸ್ತಿ ನಿದ್ದೆ ಮಾಡ್ತಾರೆ ಅಂತ ಕೇಳ್ತೀನಿ. ನಿಮಗೆ 3 ಜನದಲ್ಲಿ ಯಾರು ಜಾಸ್ತಿ ನಿದ್ದೆ ಮಾಡ್ತಾರೆ ಅಂತ ಅನ್ಸುತ್ತೋ ಅವ್ರನ್ನ ಡಿಪ್ ಮಾಡ್ಬೇಕು. ಅವ್ರ ತಲೆ ನೀನ್ ಪುಷ್ ಮಾಡಿ ಸಾಕು, ಅವ್ರ ತಲೆನ ಅವ್ರು ಹೋಗಿ ಡಿಪ್ ಮಾಡ್ತಾರೆ. ಆತರ ಅರ್ಥ ಆಯ್ತಲ್ವಾ? ಸೊ ವಾಟರ್ ಒಳಗೆ ಹಿಂಗ್ ಪುಷ್ ಮಾಡಿ ನಾವು ಹೋಗ್ಬಿಟ್ಟು ವಾಟರ್ ಒಳಗೆ ಡಿಪ್ ಮಾಡ್ಕೋತೀವಿ ನಾವು ನಮ್ ಫೇಸ್ ನ. ಓಕೆ, ಸೊ ನಾವು ಫಸ್ಟ್ ಕ್ವೆಶ್ಚನ್ ಸತ್ಯ ಮಾಡಿ ಪಪ್ಪ ಅಮ್ಮ. ಓಕೆ, ಯಾರು ತುಂಬಾ ಪಾಪ? ಜೋರೇನ ಹಾಗಾದ್ರೆ? ಜೋರಂತಲ್ಲ, ಮತ್ತೆ ಪಾಪ ಅಂತೂ ಯಾರಿಲ್ಲ. ಮೀನಾಕ್ಷಿ, ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಜಾಸ್ತಿ ಕೇಳೋದ್ ಬೇಡ. ಓಕೆ, ಹೇಳಾದ್ಮೇಲೆ ಮುಗೀತು. ನಾವಿಬ್ರು ಮಾಡಿಲ್ಲ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತಲ್ಲ. ಓಕೆ, ಫೈನ್. ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್, ಯಾರು ಜಾಸ್ತಿ ತಿಂಡಿ ಪೋತಿ? ತಿನ್ನೋ ಟೈಮಲ್ಲಿ ತಿನ್ಬೇಕು. ಚೆನ್ನಾಗಿ ಕಾಣ್ತಿದ್ಯಾ? ತಿಂಡಿ ಪೋತಿ ಅಂತೆ. ನಾನು ಹಿಂಗಿದ್ದೀನಿ, ನನ್ ಸೈಜ್ ನೋಡಿ ಅದು ತಿಂಡಿ ಪೋತಿ ಅಂತೆ. ಅದೆಲ್ಲ ಗೊತ್ತಿಲ್ಲ ಗೈಸ್ ನಿಮ್ಗೆ. ಓಕೆ, ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್, ಥರ್ಡ್ ಕ್ವೆಶ್ಚನ್. ಸೆಕೆಂಡ್. ಓಕೆ, ಪಾಪ ಆಯ್ತಲ್ಲ. ಥರ್ಡ್ ಕ್ವೆಶ್ಚನ್, ಯಾರು ತುಂಬಾ ಹಠ ಮಾಡೋದು? ಹೌದು. ಫೋರ್ತ್ ಕ್ವೆಶ್ಚನ್, ಯಾರು ತುಂಬಾ ಜೋರ್? ಜೋರ್ ಯಾರು? ನಾನ್ ತುಂಬಾ ಪಾಪ. ಸೊ ಇದ್ರಲ್ಲೇ ಆನ್ಸರ್ ಸಿಕ್ಕೋದು. ಫಸ್ಟ್ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ.
ಕ್ವಶನ್ಗೆ ಆನ್ಸರ್ ಸಿಕ್ತಲ್ಲ ಗೈಸ್, ನಾನ್ ಪಾಪ. ಓಕೆ. ಸಾಂಪ್ರದಾಯ ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಯಾರು ತುಂಬಾ ಪ್ಯಾಂಪರ್ಡ್ ಮನೇಲಿ, ಅಂದ್ರೆ ಮುದ್ದು, ತುಂಬಾ ಮುದ್ದು? ಅಪ್ಪದ್ದು ಅಂತ ಅನ್ಕೊಂಡ್ವಿ. ನಾನು ರಚ್ಚು ಅನ್ಕೊಂಡಿದ್ದೆ. ನೆಕ್ಸ್ಟ್ ಅಪ್ಪನ್ ಮುದ್ದು ಇವಳೆ, ಅದಕ್ಕೆ ಅಪ್ಪ ಇವಳ ಕೊಡ್ತಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಯಾರು ತುಂಬಾ ಮನೆ ಕೆಲಸದಲ್ಲೆಲ್ಲ ಹೆಲ್ಪ್ ಮಾಡ್ತಾರೆ? ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಎಕ್ಸ್ಪೆಕ್ಟೆಡ್. ನಾನು ಮಾಡ್ತಿದ್ದೆ ಕರೆಕ್ಟ್. ಮನೇಲಿ ಬಿದ್ದಿರೋದು ಅವಳ ಅದಕ್ಕೆ ಗೈಸ್. ಅದೆಲ್ಲ ನಾನ್ ಪಾಪ ಹೇಳ್ಬೇಡಿ ಕೆಲಸ ಮಾಡ್ತೀನಿ ಎತ್ತಾಗೆ. ಮಾಡಲ್ಲ ಅಂತ ಹೇಳ್ಬಿಟ್ರಿ, ನೋಡಲ್ಲ ಮಾಡ್ತೀರಾ? ಡಿಪ್ರೆಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಯಾರು ಜಾಸ್ತಿ ಫ್ಯಾಷನಬಲ್, ಮಾಡರ್ನ್ ಆಗಿ ಇರ್ತಾರೆ? ಒಂದೇ ಚಿಂತನವರು. ಅಚ್ಚಾ ठीक है. ಸ್ವಲ್ಪ ಓಕೆ ಓಕೆ ಓಕೆ, ಯಾರು ಚೆನ್ನಾಗಿ ವೆಹಿಕಲ್ ಡ್ರೈವ್ ಆರ್ ರೈಡ್ ಮಾಡ್ತಾರೆ? ಅವಳೆ ಪಕ್ಕ, ಅವಳೆ ಗಾಡಿ ಓಡಿಸಲ್ಲ, ಮುಟ್ಟೋದು ಇಲ್ಲ ಗಾಡಿ. ನಾ ಮುಟ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ಯಾರು ದಾನಶೂರ ಕರ್ಣೆ? ದಾನಶೂರ ಕರ್ಣಿ. ಕರ್ಣಿ ಯಾರಪ್ಪ? ಯಾರಪ್ಪ? ಯಾರು ಇಲ್ಲ. ದಾನಶೂರ ಕರ್ಣಿ ಯಾರೇ? ಅಂದ್ರೆ ಹಿಂಗ ಅವಳು ಮನ್ಸ ಬಂದಾಗೆಲ್ಲ ಎಲ್ರಿಗೂ ಯಾರಾದ್ರೂ ಹಾಕಿಬಿಟ್ರೆ ಎಲ್ಲ ಕೊಡೋದು, ಸುಮ್ನೆ ಯಾರಾದ್ರೂ ವಯಸ್ಸಾದವರೆಲ್ಲ ಕಂಡ್ರೆ ಕೊಡೋದು. ಇಲ್ಲ. ಸ್ವಲ್ಪ ಇವ್ಳಿಗಿದೆ. Nothing. ಸ್ವಲ್ಪ ಇವಳಿಗಿದೆಯಂತೆ ನಾವು ಅಮ್ಮ ಹೇಳಿದ್ರು. ಈ ಕಡೆಯಿಂದ ಯಾರು ಇಲ್ವಾ? ಇಲ್ಲ. ಅವ್ರು ಗೊತ್ತಿಲ್ಲ ಬಿಡಿ. ಯಾರು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ? ವಾವ್. ನನ್ ಮೇಲೆ ಆಣೆ ಇಟ್ಟು. ಮೂರ್ ಜನ ಅಂದ್ರೆ ಮೂರ್ ಜನಕ್ಕೂ ಇದ್ ಮಾಡಿ, ಪುಷ್ ಮಾಡಿ, ಮೂರ್ ಜನ. ಹಾ, ಓಕೆ. ಬಗ್ಗೆ ಮಾಡಿದೆ. ಇದು ಆಕ್ಚುಲಿ ಎಕ್ಸ್ಪೆಕ್ಟೆಡ್. 3 ಜನ ಆದ್ರೂ ಬೇಕಾ? 3 ಜನ ಇದಾಗುತ್ತೆ. ಹೌದು, ಅದು 3 ಜನನು ಚೆನ್ನಾಗಿ ಡ್ಯಾನ್ಸ್ ಆಡ್ತೀವಂತೆ. ಎಕ್ಸ್ಪೆಕ್ಟೆಡ್ ಇದು ಆನ್ಸರ್ ಆಕ್ಚುಲಿ. ಓಕೆ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾರು ಜನಗಳನ್ನ ಕಣ್ಣು ಮುಚ್ಕೊಂಡು ನಂಬ್ತಾರೆ? ನಂಬಿಡ್ತಾರೆ. ಯಾರು ಕಣ್ಮುಚ್ಚಿ ನಂಬೋದು ಅವಳೆ ಪಕ್ಕ. ಕರೆಕ್ಟ್. ಬೇಗ ನಂಬುದು. ಈಸಿಯಾಗಿ ನಂಬಿಡ್ತಾಳೆ. ಓ, ಯಾರು ಹೇಳ್ತಿರೋದು? ವಾ, ಓಕೆ. ಯಾರು ತುಂಬಾ ಸೆನ್ಸಿಟಿವ್, ಒಂದಕ್ಕೆರಡು ಕಾಳೋದು, ಬೇಗ ಬೇಜಾರಾಗ್ಬಿಡೋದು? ಸೆನ್ಸಿಟಿವ್ ಯಾರು? ನಾನಾ? Yes. ಓಕೆ. ಯಾರು ಚೆನ್ನಾಗಿ ಕುಕ್ ಮಾಡ್ತಾರೆ ಅಡಿಗೆ? ಚೆನ್ನಾಗಿಯ ನಿಮ್ ಕಡೆಯಿಂದ ನೀನಂತೆ.
ನಾನು ಒಳ್ಳೆ ಹುಡುಗಿ ಆಚೆಯಿಂದ ತಿನ್ಕೊಂಡ್ ಬರ್ತೀನಿ. ನಮ್ಮ ಅಪ್ರಾಣಿಗೂ ನನ್ಗೆ ಅಡಿಗೆ ಗಿಡ ಎಲ್ಲ ಮಾಡಕ್ ಬರಲ್ಲ. ನೆಟ್ಟಿಗೆ ನನ್ಗೆ ಮ್ಯಾಗಿನೇ ಮಾಡಕ್ ಬರಲ್ಲ ಇಟಾನಿ ಅಂತ ತಿನ್ಕೊಂಡ್ ಬರ್ತಾಳೆ. ಅವಳಿಗೆ ಜಾಸ್ತಿ ಹೊಟ್ಟೆ ಆಗ್ತದೆ, ಆಚೆಯಿಂದ ಆರ್ಡರ್ ಮಾಡ್ತಾಳೆ. ಬಟ್ ಅವಳೇ ಮಾಡಲ್ಲ. ಮ್ಯಾಗಿ ಒಂದ್ ಸಕ್ಕತ್ತಾಗಿ ಮಾಡ್ತಾಳೆ, ಅದು ನೀರಾಗಿ. ಯಾರು ಜಾಸ್ತಿ ದುಡ್ಡು ಖರ್ಚು ಮಾಡ್ತಾರೆ? ಇದು ಖರ್ಚಿ. ಚಿಂತನ ಅವರು. ಫ್ಯಾಷನ್ ಮಾಡ್ಬೇಕು ಅಂದ್ರೆ ಖರ್ಚು ಮಾಡ್ಬೇಕಲ್ವಾ? ಫ್ಯಾಷನ್ ಮಾಡಕ್ ಮಾತ್ರ ದುಡ್ಡು ಖರ್ಚು ಮಾಡ್ತೀನಿ ನಾನು, ತಿನ್ನಕ್ಕೆ ಹೇಳಿ. ಅಷ್ಟೇ ಗೈಸ್, ನಮ್ಮ ಕ್ವೆಶ್ಚನ್ಸ್ ಎಲ್ಲ ಕಂಪ್ಲೀಟ್ ಫಿನಿಶ್ ಆಯ್ತು. ಸೊ ದಿಸ್ ವಾಸ್ ಅವರ್ ವ್ಲಾಗ್ ಟುಡೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಪ್ಪ ನೀವು ಹೇಳ್ಬೇಕು ಪಪ್ಪ ಅಮ್ಮ. ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತೇಳಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. So yes, we'll see you in the next vlog. Thank you for watching. Bye. Bye.